ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಕಾಂಗ್ರೆಸ್ಗೆ ಸಿಡಿಲಿನಂತೆ ಅಪ್ಪಳಿಸ್ತಾ ಇರೋ ಸುದ್ದಿ. ಈಗಷ್ಟೇ ಸೌತಲ್ಲಿ ಒಂದು ಸರ್ಕಾರ ಬಂದಿದೆ ಕಾಂಗ್ರೆಸ್ಗೆ. ಕೇರಳದಲ್ಲಿ ಅಧಿಕಾರ ಸಿಕ್ಕಿದೆ, ಪ್ರಮಾಣ ವಚನ ಆಗಿದೆ. ಸತೀಶನ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು. ಎಷ್ಟೆಲ್ಲ ಜಟಾಪಟಿಯ ಬಳಿಕ ಕರ್ನಾಟಕ, ತೆಲಂಗಾಣ, ಕೇರಳದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕೆಲವು ರಾಜ್ಯಗಳಲ್ಲಷ್ಟೇ ಅಲ್ವಾ ಇರೋದು, ಅದರಲ್ಲಿ ಸೌತಲ್ಲೇ ಸ್ಟ್ರಾಂಗ್ ಆಗಿರೋದು ಕಾಂಗ್ರೆಸ್ನ ಅಧಿಕಾರ. ಈಗ ಮತ್ತೊಂದು ರಾಜ್ಯದಲ್ಲಿ ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಬಿ ಜೆ ಪಿ ಸೇರ್ತಾರ. ಅಂಥದ್ದೊಂದು ಸುದ್ದಿಯನ್ನು ಸ್ವತಃ ಬಿ ಜೆ ಪಿಯೇ ಕೊಡ್ತಾ ಇರೋದು. ಈಗ ಬಿ ಜೆ ಪಿಯ ಒಬ್ಬರು ಸ್ಟ್ರಾಂಗ್ ಲೀಡರ್, ಬಿ ಜೆ ಪಿಯ ಸಂಸದರೊಬ್ಬರು ಬಿಗ್ ಬಾಂಬ್ ಸಿಡಿಸಿದ್ದಾರೆ. ಹೇಗೆ ವೆಸ್ಟ್ ಬೆಂಗಾಲಲ್ಲಿ ಸುವೇಂದು ಅಧಿಕಾರಿ TMC ಅನ್ನೋ ಪಕ್ಷವನ್ನೇ ಮುಳುಗಿಸಿ ಬಿ ಜೆ ಪಿಯ ದೊಡ್ಡ ಬಲಕ್ಕೆ ಕಾರಣ ಆದರೂ, ಅದೇ ರೀತಿ ಮತ್ತೊಂದು ರಾಜ್ಯದಲ್ಲಿ ಆಗುತ್ತೆ. ಕಾಂಗ್ರೆಸ್ನ ಮುಖ್ಯಮಂತ್ರಿಯೇ ಬಿ ಜೆ ಪಿ ಸೇರಲಿದ್ದಾರೆ ಎನ್ನುವ ಬಿಗ್ ಬಾಂಬ್. ಇತ್ತ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಕರ್ನಾಟಕದಲ್ಲಿ ಇವತ್ತು ಮೇಜರ್ ಮೀಟಿಂಗ್ ಆಗಿದೆ. ಖರ್ಗೆ, DK ಶಿವಕುಮಾರ್, ಸಿದ್ದರಾಮಯ್ಯನವರ ನಡುವೆ, ಅದು ಕೂಡ KJ ಜಾರ್ಜ್ ಅವರ ನಿವಾಸದಲ್ಲಿ ಅನ್ನೋದು ಇನ್ನೂ ಕುತೂಹಲಕಾರಿ. ಈ ಎರಡು ರಾಜ್ಯಗಳಿಗೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ಇದು ಭಾರಿ ಸಂಚಲನ ಸೃಷ್ಟಿ ಮಾಡಿರುವಂಥ ಹೇಳಿಕೆ BJP ಸಂಸದರು ಕೊಟ್ಟಿರೋದು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗ್ತಿರೋದು. ಯಾಕಂದರೆ ಬರೀ BJP MP ಒಬ್ಬರ ಸ್ಟೇಟ್ಮೆಂಟ್ ಅಷ್ಟೇ ಆಗಿದ್ರೆ ಇಷ್ಟು ಜೋರಾಗ್ತಾನೆ ಇರಲಿಲ್ಲ ಚರ್ಚೆ. ಮೊನ್ನೆಯಷ್ಟೇ ಇದ್ರ ಬಗ್ಗೆ ನರೇಂದ್ರ ಮೋದಿಯವರೇ ಸ್ವತಃ ಹಿಂಟ್ ಕೊಟ್ಟಿದ್ರು. ಇದ್ರ ಬೆನ್ನಲ್ಲೇ ಮತ್ತೊಬ್ಬ ಸುವೇಂದು ಅಧಿಕಾರಿ ಎಂಟ್ರಿ ಆಗುತ್ತೆ BJPಗೆ ಅಂತ ಬಾಂಬ್ ಸಿಡಿಸಿದ್ದಾರೆ. ಯಾರವರು ಒಂದು ಗೆಸ್ ಸಿಕ್ಕಿರತ್ತೆ ನಿಮಗೆ, ಯಾಕಂದರೆ ನರೇಂದ್ರ ಮೋದಿಯವರು ಮೊನ್ನೆ ಆಡಿದ್ದ ಮಾತುಗಳು. ಇವತ್ತು BJPಯ MP ಧರ್ಮಪುರಿ ಅರವಿಂದ್ ಅಂತ ಅವ್ರ ಹೆಸರು, ನಿಜಾಮಾಬಾದ್ನ ಸಂಸದ, BJP ಸಂಸದ. ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರನ್ನ CM ಮಾಡಿ ಭಾರಿ ತಪ್ಪು ಮಾಡಿಕೊಂಡಿದೆ. ಏನಾಗತ್ತೆ ನೋಡಿ ರಾಷ್ಟ್ರ ರಾಜಕಾರಣದಲ್ಲಿ. ಮತ್ತೊಬ್ಬ ಸುವೇಂದು ಅಧಿಕಾರಿ BJPಗೆ ಸಿಗ್ತಾರೆ ಅಂತಿದ್ದಾರೆ. ಆ ಮೂಲಕ ತೆಲಂಗಾಣ CM ರೇವಂತ್ ರೆಡ್ಡಿ ಅವರು ಸದ್ಯದಲ್ಲೇ BJP ಸೇರ್ಪಡೆಯಾಗಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗತ್ತೆ ಅನ್ನುವಂಥ ಬಿಗ್ ಬಾಂಬ್ BJP ಸಂಸದನಿಂದ ಈಗ ಸಿಡಿದಿದೆ. ಮೊನ್ನೆ ನರೇಂದ್ರ ಮೋದಿ ಅವರು ಏನು ಹೇಳಿದ್ರು, ರೇವಂತ್ ರೆಡ್ಡಿ ಅವರು ಇವತ್ತು ಪೊಲಿಟಿಕಲ್ ಎಲ್ಲ ಮಾತಾಡೋದು ಬೇಡ ಅಂತ ಹೇಳ್ತಿದ್ದಾರೆ, ಸೊ ನಾನ್ ಪೊಲಿಟಿಕಲ್ ಮಾತಾಡೋಣವಾ ಅಂದ್ಕೊಂಡು ತಮಾಷೆ ಮಾಡಿಕೊಂಡೆ. ಗುಜರಾತ್ಗೆ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಸಿಕ್ಕಷ್ಟು ಫಂಡ್ ಕೊಡಿ ಅಂತ ಹೇಳ್ತಿರ್ತಾರೆ ಪಾಪ ರೇವಂತ್ ರೆಡ್ಡಿ ಅವರು. ಹಾಗೆ ಮಾಡಿಬಿಡ್ತೀನಿ, ನನಗೇನಿಲ್ಲ, ಆದರೆ ಈಗ ಕೊಡ್ತಿರೋದ್ರಲ್ಲಿ ಅರ್ಧಕ್ಕರ್ಧ ಕಡಿಮೆ ಆಗೋಗುತ್ತೆ. ಈಗ ಕೊಡ್ತಿರೋದು 50% ಅಷ್ಟೇ ನಿಮಗೆ ಸಿಗತ್ತೆ, ಅವ್ರು ಕೊಟ್ಟಷ್ಟು ನಾನು ನಿಮಗೆ ಕೊಟ್ಟರೆ ಅಂತ ಕಾಲು ಎಳೆದಿರ್ತಾರೆ. ನೀವು ಎಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅದ್ರದ್ದು ಸಾಧ್ಯ ಇಲ್ಲ. ಹಿಂಗೆಲ್ಲ ಮಾಡಿದ್ರೆ ಆಗಬೇಕು, ಟಾರ್ಗೆಟ್ ರೀಚ್ ಆಗಬೇಕು ಅಂದರೆ ನನ್ನ ಜೊತೆ ಸೇರ್ಕೊಳ್ಳಿ ಅಂತ ಓಪನ್ ಆಫರನ್ನು ನರೇಂದ್ರ ಮೋದಿ ಅವರು ರೇವಂತ್ ರೆಡ್ಡಿ ಅವ್ರಿಗೆ ಕೊಟ್ಟಿದ್ದು ನಮಗೆ ನೆನಪಿದೆ. ಮತ್ತು ಇದು ಫಸ್ಟ್ ಟೈಮ್ ಅಲ್ಲ ರೇವಂತ್ ರೆಡ್ಡಿ ಅವರು ನರೇಂದ್ರ ಮೋದಿ ಅವ್ರನ್ನ ಹೊಗಳೋದು, ಬಾಯಿ ತುಂಬ ಗುಜರಾತ್ ಮಾಡೆಲ್ಲು ನರೇಂದ್ರ ಮೋದಿ ಅವರು ಎಷ್ಟು ಒಳ್ಳೆ ಅಭಿವೃದ್ಧಿ ಮಾಡಿದ್ರು ಅಂತ ಶ್ಲಾಘಿಸೋದು, ನರೇಂದ್ರ ಮೋದಿ ಅವರ ಸಹಕಾರ ತೆಲಂಗಾಣ ಅಭಿವೃದ್ಧಿಗಿರಲಿ ಅಂತ. ಸಾಮಾನ್ಯವಾಗಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದಿರುತ್ತೆ, ಸ್ವಲ್ಪ ಬೇರೆ ಥರ ಕೇಳ್ತಾರೆ ಅವರು. ಪದೇ ಪದೇ ರೇವಂತ್ ರೆಡ್ಡಿ ಅವರ ವಿಚಾರದಲ್ಲಿ ಇಂಥ ಚರ್ಚೆಗಳು ಬಂದಿವೆ. ಪದೇ ಪದೇ ರೇವಂತ್ ರೆಡ್ಡಿ ಅವ್ರ ಬಗ್ಗೆ ಹೈಕಮಾಂಡ್ ಮುನಿಸಿಕೊಂಡಿದೆ ಅನ್ನುವ ಸುದ್ದಿಗಳು ಬಂದಿದ್ವು. ಈಗ ಧರ್ಮಪುರಿ ಅರವಿಂದ್ BJPಯ ಸಂಸದ ಇಂಥದ್ದೊಂದು ಬಾಂಬ್ ಸಿಡಿಸಿದ್ದಾರೆ. ಅಲ್ಲಿ ಸುವೇಂದು ಅಧಿಕಾರಿ ಏನು ಮಾಡಿದ್ರು, ಕಾಂಗ್ರೆಸ್ಸಲ್ಲಿದ್ದರು, TMCಯಲ್ಲಿ ಸುದೀರ್ಘ ಅವಧಿಗಿದ್ದು ಮಮತಾ ಬ್ಯಾನರ್ಜಿ ರೈಟ್ ಹ್ಯಾಂಡ್ ಆಗಿದ್ರು, TMCಯ ದೊಡ್ಡ ಶಕ್ತಿಯಾಗಿದ್ದರು. ಆದರೆ ಯಾವ ರೀತಿ TMCಯನ್ನು ಬಿಟ್ಟು BJPಗೆ ಸೇರಿ ಆ ಪಕ್ಷವನ್ನೇ ಮುಗಿಸಿ ಬಿಟ್ರಲ್ಲ, ಆ ಪಕ್ಷ ಅಲ್ಲಿ BJPಯಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಬರೋದೇ ಇಲ್ಲ ಅಂತ ಅಂದ್ಕೊಳ್ಳಾಗಿತ್ತು. ಸಾಧ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಿತ್ತು. ಆದರೆ ಎಂಥ ಭರ್ಜರಿ ಗೆಲುವಲ್ವ ಈ ಸಲ. ಅದಕ್ಕೆ ಸುವೇಂದು ಅಧಿಕಾರಿ ಅವರ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇದೆ. ಇಂಥದ್ದೇ ಒಂದು ಬದಲಾವಣೆ, ಇಂಥದ್ದೇ ಒಂದು ಬೆಳವಣಿಗೆ ಸೌತ್ನ ಸ್ಟೇಟಲ್ಲಾಗುತ್ತೆ. ತೆಲಂಗಾಣದಲ್ಲಿ ದಶಕಗಳವರೆಗೆ ದುಡ್ದವರು ಸೀನಿಯರ್ಸ್ ಎಲ್ಲ ತುಂಬ ಜನ ಇದ್ದರು ಪಾಪ ಕಾಂಗ್ರೆಸ್ಸಲ್ಲಿ. ಎಲ್ಲಾರನ್ನೂ ಬದಿಗೊತ್ತಿ ರೇವಂತ್ ರೆಡ್ಡಿ ಅವ್ರನ್ನ ಮಾಡಿ ಎಂಥ ಎಡವಟ್ಟು ಮಾಡ್ಕೊಂಡಿದೆ ಅಂದರೆ ಅದರ ಪರಿಣಾಮ ಸದ್ಯದಲ್ಲೇ ಗೊತ್ತಾಗುತ್ತೆ. ಅವರು BJP ಕಡೆ ಬರ್ತಾರೆ ಅನ್ನುವ ಬಾಂಬು
ಬಹಳ ಬಹಳ ಚರ್ಚೆಗೆ ಗ್ರಾಸವಾಗಿದೆ ಇವತ್ತು ರಾಷ್ಟ್ರ రాజకారణದಲ್ಲಿ. ఇది ಒಂದು కడేదు ఈ రకంగా ఉన్నది. ఈయన అన్ని పనికి మాల మాటకారండి. ఈయన ఎందుకు చేసుకురండి ముఖ్యమంత్రి? కోమటిరెడ్డి వెంకటరెడ్డి గారు ఉంటారండి. ఆయన ఇది జెన్యున్ పర్సన్. పోతే మంచిగా ఉన్నట్టు మనస్ఫూర్తిగా మాట్లాడతాడు. అయ్యేది ఉంటే అవుతుందని చెప్తాడు, పని అయ్యేది లేకుంటే కాదని చెప్తాడు, ఎందుకు కాదో చెప్తాడు, చెప్పిన మాట ఇంప్లిమెంట్ చేస్తాడు. అట్లాంటి నేను ఒక డిగ్నిఫైడ్ జెన్యున్ మనిషినన్నా ముఖ్యమంత్రిని చేసుకునేది ఉండే. వస్తారు ఇట్లాంటి వాళ్ళు వస్తారు, క్యాంపెయిన్ చేసుకుంటారు, మస్తు చేసుకుంటారు. ఉప ముఖ్యమంత్రి ఏదో పడేస్తే అయిపోతుండే. ఒక జెన్యున్ లీడర్ని, డిగ్నిఫైడ్, కొంచెం డీసెన్సీ, మాట మీద నిలబడేటన్నా ముఖ్యమంత్రి చేసుకునేది ఉండే. 2029 కాంగ్రెస్ ల చరిత్రలో ఎన్నడూ లేనంత అధ్వానంగా ఓడిపోతుంది ఇక్కడ తెలంగాణలో. 1985 చాలా అధ్వానంగా ఓడిపోయారు. 1994 ఇంకా అధ్వానంగా ఓడిపోయారు. 2028-29 రేవంత్ నాయకత్వంలో కాంగ్రెస్ పార్టీ చాలా అధ్వానంగా ఓడిపోతుంది. కానీ लेकिन मेरी जानकारी से मैं आपको बता देता हूं कि जैसे ही मैं ऐसा करूंगा, आपको जो अभी मिल रहा है वो आधा हो जाएगा. आप जहां पहुंचना चाहते हैं नहीं पहुंच पाएंगे, और इसलिए अच्छा है कि मेरे से ही जोड़ो. साथियों, हमारा एक पक्का विश्वास है कि डेमोक्रेसी में राज्यों में अलग अलग प्रकार की सरकारें होना कोई बुरी चीज नहीं है, लेकिन देश के विकास के लिए राज्यों का विकास भी. ತೆಲಂಗಾಣ ರಾಜಕಾರಣದಲ್ಲಿ ಏನಾಗುತ್ತೆ, ತೆಲಂಗಾಣ, ಕೇರಳ, ತಮಿಳುನಾಡು, ಸೌತ್ ಸ್ಟೇಟ್ಸಲ್ಲಿ ನೆಲೆಯೂರೋದಕ್ಕೆ ಬಿಜೆಪಿಯ ಪ್ರಯತ್ನ ಶುರುವಾಗಿರೋ ಹೊತ್ತಲ್ಲಿ ಈ ಸ್ಟೇಟ್ಮೆಂಟು. ಕೇರಳದಲ್ಲಿ ಇನ್ನೇನು ಒಂಚೂರು ಹೆಚ್ಚು ಕಡಿಮೆ ಆಗಿಬಿಟ್ಟಿದ್ರೆ ಏನು ಬೇಕಾದರೂ ಆಗಿಬಿಡ್ತಿತ್ತು. ಕೇರಳ ಸರ್ಕಾರದಲ್ಲಿ ಹೆಚ್ಚು ಕಡಿಮೆ ಆಗಬಾರ್ದು, ಇದು ಆಗಬಹುದು ಅಂತಾನೆ ಕೇಂದ್ರ ಮಂತ್ರಿಗಳ ಜೊತೆ ಸತೀಶನ್ ಮೀಟ್ ಆಗಿದ್ದಾರೆ ಅನ್ನೋ ಸುದ್ದಿಗಳೆಲ್ಲ ಬಂದವು. ಸತೀಶನ್ ಅವರು ಕೊಡದೇ ಇದ್ದಿದ್ರೆ ಪಕ್ಷ ಅಲ್ಲಿ ಒಡಿತಿತ್ತು. ಹಾಗಾಗಿ ರಾಹುಲ್ ಗಾಂಧಿ ಅವರು ತಡ ಮಾಡದೆ ಅಲ್ಲಿ ಪಟ್ಟ ಕಟ್ಟಿದ್ರು. ಇಷ್ಟೆಲ್ಲದರ ನಡುವೆ ಇದೊಂದು ಹೊಸ ಸುದ್ದಿ. ಇನ್ನು ಕರ್ನಾಟಕದಲ್ಲಿ ಏನಾಗ್ತಿದೆ, ಅಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಹೈಕಮಾಂಡ್ ನಾಯಕರ ಸಮಾಗಮದಲ್ಲೇನೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಹಾಜರಿದ್ದರು. ಅಲ್ಲೊಂದು ಸುತ್ತು ಸಣ್ಣ ಪುಟ್ಟ ಮಾತುಕತೆಗಳಾಗಿವೆ. ಅದಾಗ್ತಿದ್ದಂಗೆ ಖರ್ಗೆ ಅವ್ರಿಗೆ ಆದೇಶ ಬಂದಿದೆ ರಾಹುಲ್ ಗಾಂಧಿ ಅವರಿಂದ. ಡಿ ಕೆ ಸಿದ್ದರಾಮಯ್ಯ ಇಬ್ಬರನ್ನು ಜಾರ್ಜ್ ನಿವಾಸಕ್ಕೆ ಕರೆದಿದ್ದಾರೆ. ಜಾರ್ಜು ಹೈಕಮಾಂಡ್ ಮಟ್ಟದಲ್ಲಿ ತುಂಬ ಕ್ಲೋಸು, ಗೊತ್ತು. ಜಾರ್ಜ್ ಅವರನ್ನು ರಾಹುಲ್ ಗಾಂಧಿ ಅವರು ಕರೆಸ್ಕೊಂಡು ಅಭಿಪ್ರಾಯ ಕೇಳಿದ್ರು ಕೆಲವು ತಿಂಗಳುಗಳ ಹಿಂದೆ, ಅದು ನೆನಪಿರಬಹುದು. ಜಾರ್ಜ್ ಅವರು ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಆಪ್ತರಾಗಿರಬಹುದು, ಬಟ್ ಅವರು ಪಕ್ಷನಿಷ್ಠರು. ಪಕ್ಷಕ್ಕೆ ತುಂಬ ಡೈರೆಕ್ಟ್ ಕಾಂಟ್ರಿಬ್ಯೂಷನ್ ಇದೆ. ತನ್ನ ಸ್ವಂತ ಕೈಯಿಂದ ಪಕ್ಷವನ್ನು ಬಲಪಡಿಸುವಂಥ ಒಂದು ಕ್ರೆಡಿಟ್ಟು ಕೆ ಜೆ ಜಾರ್ಜ್ ಅವ್ರಿಗೆ ಯಾವಾಗಲೂ ಹೈಕಮಾಂಡ್ ಕೊಡುತ್ತೆ. ಸೊ ಏನೇ ಇದ್ದರೂ ಜಾರ್ಜ್ ಸಮ್ಮುಖದಲ್ಲಿ ಆಗಬೇಕು ಕರ್ನಾಟಕದಲ್ಲಿ ಅಂತ ಬಯಸುತ್ತೆ ಹೈಕಮಾಂಡು. ಜಾರ್ಜ್ ಅವರ ನಿವಾಸದಲ್ಲಿ ಇಬ್ಬರನ್ನು ಸೇರಿಸಿದ್ದಾರೆ. ಈಗ ಡೆಲ್ಲಿಗೆ ಹೋಗೋದಕ್ಕೂ ಕೂಡ ಸಿದ್ದರಾಮಯ್ಯನವರು ತಯಾರಿ ಮಾಡ್ಕೊಂಡಿದ್ದಾರೆ, ತಂಡ ಕಟ್ಕೊಂಡಿದ್ದಾರೆ. 45-50 ಶಾಸಕರು ಹೋಗ್ತಾರೆ ಟಿ ಬಿ ಜಯಚಂದ್ರ ಅವ್ರ ನೇತೃತ್ವದಲ್ಲಿ ಅನ್ನೋ ಸುದ್ದಿ ಒಂದು ಕಡೆ. ಆದರೆ ಡಿ ಕೆ ಶಿವಕುಮಾರ್ ಅವರು 60 ಶಾಸಕರ ಟೀಮನ್ನು ರೆಡಿ ಮಾಡಿದ್ದಾರೆ. ಏನು ಬೇಕಾದರೂ ಆಗಬಹುದು, ಡಿ ಕೆ ಯಾವ ಸ್ಟೆಪ್ ಇಡ್ತಾರೋ ಅನ್ನೋ ತನಕದ ರಿಪೋರ್ಟ್ಸ್ ಕೂಡ ಬರ್ತಿದ್ದಾವೆ. ಹೈಕಮಾಂಡ್ ಯಾವಾಗ ಕರೆಯುತ್ತೋ ಆವಾಗ ಡೆಲ್ಲಿಗೆ ಹೋಗ್ತೀನಿ, ಅಲ್ಲಿ ತನಕ ನಾನು ಹೆಜ್ಜೆ ಮುಂದಿಡಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಕೊಡೋದನ್ನ ಕೊಟ್ಟು ಬಿಡೋದನ್ನ ಬಿಟ್ಟು ಅಂತೆಲ್ಲ ಅವರು ಈ ಮೊನ್ನೆ ಸಾಧನಾ ಸಮಾವೇಶದಲ್ಲಿ ಆಡಿದಂತಹ ಕೆಲವು ಮಾತುಗಳು, ಮಾರ್ಮಿಕ ಸಂದೇಶ ಎಲ್ಲದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಅವರ ತಂಡವೂ ರೆಡಿ ಆಗಿದೆ ಅನ್ನೋ ಸುದ್ದಿ ಕೇಳಿ ಬರ್ತಿದೆ. ಜಾರ್ಜ್ ನಿವಾಸದಲ್ಲಿ ಯಾಕೆ ಮೀಟಿಂಗ್ ಆಯಿತು? ಜಾರ್ಜು ಡಿ ಕೆ ಶಿವಕುಮಾರ್ ಅವ್ರನ್ನಂತೂ ಮನವೊಲಿಸೋಕ್ಕಾಗಲ್ಲ. ಅವರು ಆಪ್ತರಿದ್ದರೆ ಸಿದ್ದರಾಮಯ್ಯನವ್ರಿಗೆ ಆಪ್ತರು. ಸೊ ಜಾರ್ಜ್ ಮಾತು ಕೇಳಲಿ, ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಕ್ಲೋಸ್. ಅವರು ಜಾರ್ಜ್ ಹೇಳಿದ್ಮೇಲೆ ಸಿದ್ದರಾಮಯ್ಯನವರು ಒಪ್ತಾರೆ ಅನ್ನೋ ಕಾರಣಕ್ಕೆ ಏನಾದರೂ ಮೆಸೇಜ್ ಬಂತ ಹೈಕಮಾಂಡಿಂದ? ಜಾರ್ಜ್ ಕೂರಿಸ್ಕೊಂಡೇ ಯಾಕೆ ಲಂಚ್ ಮೀಟಿಂಗು ಡಿನ್ನರ್ ಮೀಟಿಂಗು ಮಾಡ್ತಿದ್ದಾರೆ ಖರ್ಗೆ ಅವರು ಅನ್ನೋದೊಂದು ಕುತೂಹಲ.
ಡಿ ಕೆ ಶಿವಕುಮಾರ್ ಅವ್ರಿಗಿದು ಶುಭ ಸೂಚನೆಯೋ ಅಥವಾ ಡಿ ಕೆ ಶಿವಕುಮಾರ್ ಅವರು ಊಹಿಸದಂಥ ಶಾಕ್ ಕೊಡುತ್ತೋ ಹೈಕಮಾಂಡ್, ಈ ಗೊಂದಲ ಮತ್ತೆ ಮನೆ ಮಾಡಿದೆ. ಇದು ಗೊಂದಲ ಅಲ್ಲ, ಕ್ಲೈಮ್ಯಾಕ್ಸು ಅಂತ ಹೈಕಮಾಂಡ್ ವಿಚಾರವನ್ನು ಸತೀಶ್ ಜಾರಕಿಹೊಳಿ ಸೇರಿದಂತೆ ಸುಮಾರು ಜನ ಹೇಳ್ತಿದ್ದಾರೆ. ಕ್ಲೈಮ್ಯಾಕ್ಸ್ ಇದು ಅಂತ ಪರಮೇಶ್ವರ್ ಅವರಾಗಲಿ ಅನ್ನುವ ಮಾತು ಬರ್ತಿದೆ. ಸೊ ಸಿದ್ದರಾಮಯ್ಯನವ್ರು ಕೆಳಗಿಳಿಯೋದು ಫಿಕ್ಸು ಅಂತ ಅವ್ರ ಆಪ್ತರೇ ಹೇಳ್ದಂಗಿದೆ. ಪರಮೇಶ್ವರ್ ಅವ್ರು ಆಗ್ತಾರೆ ಬಿಡಿ, ಅವ್ರು ಹೇಳಿದ್ರೆ, ಸಿದ್ದರಾಮಯ್ಯನವ್ರು ಹೇಳಿದ್ರೆ ಅಂತೆಲ್ಲ ಮಾತುಗಳು ಬರ್ತಿರೋದು. ಮತ್ತು ಖರ್ಗೆ ಅವರು ತಾನೇ CM ಆಗೋಕೆ ಬಯಸಿದ್ರು, ಆದರೆ ಸೋನಿಯಾ ಗಾಂಧಿ ಅವರು ಬೇಡ, ನೀವು ನಮ್ಮ ಜೊತೆಗೇ ಇರಬೇಕು, ನಮ್ಮನ್ನು ಬಿಟ್ಟು ಹೋಗಬೇಡಿ, ರಾಹುಲ್ಗೆ ಐಡಿಯಾ ಕೊಡೋಕೆಲ್ಲ ನೀವು ಇರಬೇಕು ಅಂತ ಕೇಳಿದ್ರು ಅನ್ನೋ ಸುದ್ದಿ ಬಂತು ಮೊನ್ನೆ. ಇದು ಪೊಲಿಟಿಕಲ್ ಸರ್ಕಲಲ್ಲಿ ಓಡಾಡ್ತು. ಯಾಕಂದರೆ ಎರಡೂ ಬಣದವರು ಖರ್ಗೆ ಅವರ ಹೆಸರನ್ನು ಇಟ್ಟು ಹೈಕಮಾಂಡ್ ಮುಂದೆ ಒತ್ತಡ ಹಾಕಿದ್ರು. ಆಯಿತು, ನಮಗೂ ಬೇಡ, ಇವ್ರಿಗೂ ಬೇಡ, ಖರ್ಗೆಯವರಾಗಲಿ ಅಂತ. ಆಗ ಸೋನಿಯಾ ಅವರ ಅಭಿಪ್ರಾಯ ಇಂಥದ್ದೊಂದು ಅಚ್ಚರಿಯ ಅಭಿಪ್ರಾಯ ಬಂತು. ಸೊ ಖರ್ಗೆಯವರು ಅಲ್ಲ ಅಂದಮೇಲೆ, ಸಿದ್ದರಾಮಯ್ಯನವರು ಇಳಿಲೇಬೇಕು ಅಂದಮೇಲೆ ಯಾರು CM ಆಗ್ತಾರೆ? ದಲಿತ CM ಮಾಡ್ತಾರೋ, DK CM ಮಾಡ್ತಾರೋ? ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಅಂತೂ ಇಂತೂ ಈ ವಾರ ಅದನ್ನು ಒಂದು ಬಗೆಹರಿಸ್ತಾರೆ ಅಂತ ಹೇಳಲಾಗ್ತಿದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸೊ ಸೌತಲ್ಲಿ ಕೈಪಾಳ್ಯದಲ್ಲಿ ಬಿರುಗಾಳಿ ಫಿಕ್ಸ್. ಏನು ನಿರ್ಧಾರ ತಗೊಂಡ್ರು ಬಿರುಗಾಳಿ ಫಿಕ್ಸ್ ಆಗುತ್ತೆ. ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ BJPಗೆ ಬಿಗ್ ನ್ಯೂಸ್ ಕಾದಿದೆಯಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.